ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಬರೀ ಎಲೆ ಮಾತ್ರ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ. ಹಾಗೆ ಅಕ್ಕಿ, ಬಟಾಣಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ, ಹಾಗೆ ಪಲಾವ್ ಸ್ಪೈಸಸ್ ಬರುತ್ತಲ್ಲ ಅದು, ಹಾಗೆ ಮಸಾಲೆ ಪೌಡರ್ಗಳು. ಇದಿಷ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಈಗ ಒಂದು ಕುಕ್ಕರ್ ಇಟ್ಕೊಂಡು, ಸೊ ಕುಕ್ಕರ್ ಬಿಸಿ ಆದಮೇಲೆ ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆಗಬೇಕು. ಸೊ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸ್ಪೈಸಸ್ ಹಾಕ್ಕೊಳ್ಬೇಕು. ಚಕ್ಕೆ, ಲವಂಗ, ಸೋಂಪು, ಹಾಗೆ ಪಲಾವ್ ಎಲೆ, ಹಾಗೆ ಸ್ಟಾರ್ ಅನೈಸು. ಸೊ ಇದೆಲ್ಲ ಪಲಾವ್ ಸ್ಪೈಸಸ್ ಅಲ್ವಾ. ಸೊ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸೆಕೆಂಡಿಗೆ ಬಾಡಿಸ್ಕೊಂಡು ನಾನಿಲ್ಲಿ ಒಂದು 2 ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನೋಡಿ, ಈಗ ಇದು ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ದೊಡ್ಡ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಾನಿಲ್ಲಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಬರೀ ಎಲೆ ಮಾತ್ರ ಯೂಸ್ ಮಾಡಿ, ಕಡ್ಡಿ ಎಲ್ಲ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನೋಡಿ, ಇದು ಎಳೆ ಸೊಪ್ಪಾಗಿರೋದ್ರಿಂದ ನಾನು ಸ್ವಲ್ಪ ಕಡ್ಡಿ ಮಾತ್ರ ತೊಗೊಂಡಿದ್ದೀನಿ. ಸೊ ಫುಲ್ ಕಡ್ಡಿ ಬೇಡ ಅಂತ ಅಷ್ಟೇ. ಸೊ ನೋಡಿ, ಈಗ ಇದು ಹಾಕಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಕಹಿ ಇರುತ್ತಲ್ಲ ಮೆಂತ್ಯ ಸೊಪ್ಪಲ್ಲಿ, ಸೊ ಅದೆಲ್ಲ ಕಮ್ಮಿ ಆಗುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಸೊ ಕೆಲವ್ರು ತಿನ್ನೋದೇ ಇಲ್ಲ ಅಲ್ವಾ, ಮೆಂತ್ಯ ಸೊಪ್ಪು ಯೂಸ್ ಮಾಡಿರೋದ್ರಿಂದ ಕಹಿ ಇರುತ್ತೆ ಅಂತ ಎಲ್ಲ ಕೆಲವ್ರು ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಈ ರೆಸಿಪಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ನೋಡಿ, ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಸೊಪ್ಪು. ಈ ಟೈಮಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ 3 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊ ಸಾಫ್ಟ್ ಆಗಬೇಕು. ಸೊ ಅದಕ್ಕೆ ನಾನು ಸಾಫ್ಟ್ ಆಗೋದಕ್ಕೋಸ್ಕರ ಏನು ಮಾಡ್ತೀನಿ, ರುಚಿಗೆ ಉಪ್ಪು ಹಾಕ್ಕೊಳ್ತೀನಿ. ಸೊ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ. ಸೊ ನೋಡಿ, ಉಪ್ಪಾಕಿ ಮಿಕ್ಸ್ ಮಾಡಿ ಇದನ್ನು ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯೋದಕ್ಕೆ ಬಿಟ್ಬಿಡಬೇಕು. ಸೊ ನೋಡಿ, ಈಗ ಟೊಮೊಟೊ ಬೆಂದಿದೆ. ಇವಾಗ ನಾನು ಇದಕ್ಕೆ ಏನು ಮಸಾಲೆ ಪೌಡರ್ ತೊಗೊಂಡಿದ್ವಲ್ಲ, ಸೊ ಎಲ್ಲ ಸೇಮ್ ಕ್ವಾಂಟಿಟಿ, 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1.5 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1.5 ಸ್ಪೂನ್ ಆಗೋಷ್ಟು ಖಾರ ಪುಡಿ ನಿಮ್ಮ ರುಚಿಗೆ ತಕ್ಕಂತೆ, ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಸೊ ಇದಿಷ್ಟು ಹಾಕಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ. ಸೊ ಒಗ್ಗರಣೆಗೆ ಹಿಡಿಬೇಕಲ್ವ ಮಸಾಲೆ, ಸೊ ಅದಕ್ಕೆ ಚೆನ್ನಾಗಿ ಹಾಗೆ ಹಿಡಿದು ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಳಿ ಮಸಾಲೆನ ಎಣ್ಣೆಯಲ್ಲಿ. ಸೊ ಸುತ್ತ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಸುತ್ತ ಎಣ್ಣೆ ಬಿಟ್ಟು ಕುದೀತಾ ಇದೆಯಲ್ಲ, ಇಂಥ ಟೈಮಲ್ಲಿ ನಾನಿಲ್ಲಿ 3/4 kg ಆಗೋವಷ್ಟು ರೈಸ್ನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಎಷ್ಟು ಹಾಕ್ಕೊಳ್ತೀರಾ ನೋಡ್ಕೊಂಡು ಹಾಕ್ಕೊಳ್ಳಿ ಅಕ್ಕಿನ. ಸೊ ಈಗ ನೋಡಿ, ಇದಕ್ಕೆ ನಾನು ಮೀಡಿಯಮ್ ಕಪ್ ಆಗೋಷ್ಟು ಹಸಿ ಬಟಾಣಿ, ಸೊ ಸೀಸನ್ ಅಲ್ವಾ, ಸೊ ಬಟಾಣಿ ಯೂಸ್ ಮಾಡಿಲ್ಲ ಅಂದರೆ ಹಿಂಗೆ ಅಲ್ವಾ. ಸೊ ನೋಡಿ, ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಲ ಮಿಕ್ಸ್ ಮಾಡಿ, ಅಕ್ಕಿಗೆ ಬಟಾಣಿಗೆ ಮಸಾಲೆ ಎಲ್ಲ ಹಿಡಿಬೇಕಲ್ವ. ಸೊ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ 1 ನಿಮಿಷ ಆಗೋವರೆಗೂ. ಹಾಗೆ ಇದಕ್ಕೆ 1:2 ರೇಷಿಯೋದಲ್ಲಿ ನೀರು ಹಾಕ್ಕೊಳ್ಳಿ. ಅಂದರೆ ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಸೊ ನೋಡಿ, ನಾನಿವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀರು ಹಾಕ್ಬಿಟ್ಟು ಸಡನ್ನಾಗಿ ಲಿಡ್ ಕ್ಲೋಸ್ ಮಾಡಬೇಡಿ. ಸೊ ಅದು ಚೆನ್ನಾಗಿ ಕುದಿ ಬರಬೇಕು. ಸೊ ನೋಡಿ, ಇವಾಗ ಕುದಿಯೋ ಸ್ಟಾರ್ಟ್ ಆಗ್ತಾ ಇದೆ. ನಾನು ಈ ಟೈಮಲ್ಲಿ ಕಸ್ತೂರಿ ಮೆಂತ್ಯ ಅಂತಾರಲ್ಲ, ಸೊ ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಂತ್ಯ ಬಾತ್ ಅಂದಮೇಲೆ ಸೊ ಕಸ್ತೂರಿ ಮೆಂತಿ ಕೂಡ ಹಾಕಲೇಬೇಕು, ಆವಾಗಲೇ ಟೇಸ್ಟ್ ಹೆಚ್ಚಾಗೋದು. ಸೊ ನೋಡಿ, ಅದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ವಿಷಿಲ್ ಕೂಗಿಸ್ಕೊಳ್ಬೇಕು. ಸೊ ನೋಡಿ, 1 ವಿಷಿಲ್ ಕೂಗಿಸ್ಕೊಂಡ್ರೆ ಬಿಸಿ ಹಾಗೆ ಟೇಸ್ಟಿಯಾದಂತಹ ಮೆಂತ್ಯ ಬಾತ್ ಅಥವಾ ಮೆಂತ್ಯ ರೈಸ್ ಅಥವಾ ಮೆಂತ್ಯ ಪಲಾವ್ ಏನಂತೀರ ನಂಗೆ ಗೊತ್ತು ನಿಮ್ಮ ಕಡೆ. ಸೊ ನೋಡಿ, ಹಾಗೆ ಇದು ರೆಡಿ ಆಯಿತು. ಸೊ ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಉದ್ರುದ್ರಾಗಿ, ಹಾಗೆ ಟೇಸ್ಟಿಯಾಗಿ, ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ, ತುಂಬಾ ಬೇಗ ರೆಡಿ ಆಗುತ್ತೆ. ಯಾವಾಗ ಬೇಕಾದರೂ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಸೊ ಎಲ್ಲ ಈ ರೆಸಿಪಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲರೂ ಟ್ರೈ ಮಾಡಿ ಇನ್ಸ್ಟೆಂಟ್ ಮೆಂತ್ಯ ಬಾತ್. ಸೊ ಥ್ಯಾಂಕ್ ಯು.